ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಹಬ್ಬದ ದಿನ ಶ್ರೀರಾಮನವಮಿ ಹಬ್ಬದ ದಿನ ಸ್ಪೆಷಲ್ ಅಂದರೆ ದೇವ್ರಿಗೆ ಇಷ್ಟವಾದ ಅಡುಗೆ ಅಂದರೆ ಪಾನಕ, ನೀರು ಮಜ್ಜಿಗೆ ಮತ್ತು ಹೆಸ್ರುಬೇಳೆ. ಅದು ಅವತ್ತಿಂದ ದೊಡ್ಡವರು ಮಾಡ್ಕೊಬಂದಿರೋದು ನಾವು ಮಾಡೋದು. ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಪಾನಕ ಎಲ್ಲ ರೆಡಿ ಮಾಡಿ ದೇವ್ರ ಮುಂದೆ ಇಕ್ಕಿ ಇವಾಗ ಕಡ್ಡಿ ಹಚ್ತಾಯಿದ್ದೀನಿ. ಅಡುಗೆ ಎಲ್ಲ ಇನ್ನೂ ಏನೂ ಮಾಡಿಲ್ಲ, ಅಡುಗೆ ಮಾಡಬೇಕು. ಬೆಳಗ್ಗೆ ಟಿಫನ್ ಮಾತ್ರ ಮಾಡಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ, ದೇವ್ರ ಮನೆ ಎಲ್ಲ ನೆನ್ನೆನೇ ಕ್ಲೀನ್ ಮಾಡಿದ್ದೆ. ಆದರೆ ಹೂವು ಎಲ್ಲ ಜೋಡಿಸಿ, ಸ್ನಾನ ಮಾಡ್ಕೊಂಡು ಹೂವು ಎಲ್ಲ ಜೋಡಿಸಿ ಪಾನಕ, ನೀರು ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಇಕ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇನ್ನೇನೋ ಅಡುಗೆ ಮಾಡಬೇಕು, ನಿಧಾನವಾಗಿ ಮಾಡ್ಕೊಳ್ಳೋಣ. ಇನ್ನೊಂದು ಈ ಬಿಸಿಲಿಗೆ ಈ ನೀರು ಕುಡಿತಾನೆ ಇರಬೇಕು. ಇವಾಗ ಮಜ್ಜಿಗೆ ಪಾನಕ ಬೇರೆ ಮಾಡಿರ್ತೀರಿ, ಅಲ್ಲಿ ಇಲ್ಲಿಗೆ ಬೇರೆ ದೇವಸ್ಥಾನದಲ್ಲಿ ಕುಡ್ದಿರ್ತೀರಿ, ಊಟ ತಿನ್ನಬೇಕು ಅನ್ಸೋದೇ ಇಲ್ಲ, ಹಸಿವು ಆಗೋದೇ ಇಲ್ಲ. ಈ ನೀರು ಮಜ್ಜಿಗೆ ಪಾನಕ ಕುಡಿದು ಹೊಟ್ಟೆ ತುಂಬೋಗಿರುತ್ತೆ. ಓಕೆ ಫ್ರೆಂಡ್ಸ್, ನೀವೆಲ್ಲ ಯಾವ ದೇವಸ್ಥಾನದಲ್ಲಿ ನೀರು ಮಜ್ಜಿಗೆ ಪಾನಕ ಹೆಚ್ಚಾಗಿ ಕುಡಿದ್ರಿ ಅಂತ ಕಮೆಂಟ್ ಮಾಡಿ. ನಾವು ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ತುಂಬಾ ಕುಡ್ದಿರ್ತೀರಿ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಶ್ರೀರಾಮನವಮಿ ಏನು ಹೆಚ್ಚಾಗಿ ಸೆಲೆಬ್ರೇಷನ್ ಇರಲ್ಲ, ಅದೇ ನೀರು ಮಜ್ಜಿಗೆ ಪಾನಕ. ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.